ದೊಡ್ಡವರಿಂದ ಚಿಕ್ಕವರವರೆಗೂ ಯಾರಿಗೆ ತಾನೇ ಇಷ್ಟ ಇಲ್ಲ ಪಾನಿಪುರಿನ. ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ? ಬನ್ನಿ ರೆಸಿಪಿ ನೋಡೋಣ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ನೀರು ತಗೊಂಡಿದ್ದೀನಿ. 2 ದಪ್ಪ ಆಲೂಗೆಡ್ಡೆನ ಈ ಥರ 4 ಪೀಸನ್ನಾಗಿ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಕಡಲೆಕಾಳನ್ನು ನೆನೆಸಿದ್ದೆ ನಾನು. ನಿಮಗೆ ಬೇಕಾದರೆ ನೀವು ಬಟಾಣಿ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಕಡಲೆಕಾಳನ್ನು ನೆನೆಸ್ಬಿಟ್ಟು ಅದನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಉಪ್ಪು ಹಾಕ್ತಾಯಿಲ್ಲ, ಸ್ವಲ್ಪ ಮಾತ್ರ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಉಪ್ಪು ಹಾಕಿದ ನಂತರ ಇದಕ್ಕೆ ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕಿಬಿಟ್ಟು 3 ವಿಸಲ್ 2 ವಿಸಲ್ಗೆಲ್ಲ ಬೆಂದೋಗ್ಬಿಡುತ್ತೆ, ಯಾಕಂದರೆ ನಾವು ಕಡಲೆಕಾಳು ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ. ಮತ್ತು ಪಾನಿಗೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಎಷ್ಟು ಬೇಕೋ ಅಷ್ಟು ಶುಂಠಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಇದ್ರೇ ಸಾಕು. ಶುಂಠಿ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಅಂದರೆ ಪುದೀನೂ ಸ್ವಲ್ಪ, ಯಾಕಂದರೆ ಜಾಸ್ತಿ ಮಾಡೋಗಿದ್ರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ. ಮತ್ತು ಸ್ವಲ್ಪ ಹುಣಸೆಹಣ್ಣು ಲೈಟಾಗಿ, ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇದೆಲ್ಲ ಒಂದು ಕಡೆ ಸೈಡಲ್ಲಿರಲಿ. ಇವಾಗ ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಈ ಪೂರಿ ಪಾಕೆಟೇ ಸಿಗುತ್ತೆ, ರೆಡಿಮೇಡು ಸಿಗುತ್ತೆ. ಹಾಗೆ ಈ ಥರ ಎಣ್ಣೆಯಲ್ಲಿ ಕರಿಯೋ ಪೂರಿ ಸಹ ಸಿಗುತ್ತೆ. ಮತ್ತು ನೋಡಿ, ಇದೆಲ್ಲ ಆಲೂ ಮಸಾಲೆಯಾಗಿ ಇಷ್ಟು ರೆಡಿ ಮಾಡಿದ್ದೀನಿ. ಮತ್ತು ನೋಡಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಈ ಥರ ಪೂರಿನ ತೊಗೊಬಂದ್ಬಿಟ್ಟು ಎಣ್ಣೆಲಿ ಹಾಕ್ಬಿಟ್ರೆ ನೋಡಿ, ಸೇಮು ಪಾನಿಪುರಿ ನಾವು ಹೇಗೆ ತಿಂತೀವಿ ಅಂಗಡಿಲಿ ಹೋಗ್ಬಿಟ್ಟು ಅದೇ ಥರ ಆಗುತ್ತೆ. ಅಂದರೆ ನನ್ನ ಪ್ರಕಾರ ಇದು ಹೇಳ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಇದೆ, ಅದಾದರೆ ಸಾಫ್ಟ್ ಇರುತ್ತೆ. ಇದು ಸ್ವಲ್ಪ ಗಟ್ಟಿ ಇದೆ, ಯಾಕಂದರೆ ರೆಡಿಮೇಡ್ ಅಲ್ವಾ, ಅದಕ್ಕೋಸ್ಕರ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಮಾಡಿ. ಮಕ್ಕಳು ಪದೇ ಪದೇ ಕೇಳ್ತಾರೆ. ಸುಮ್ಮನೆ ನಾವು ಅಂಗಡಿಲಿ ಹೋದರೆ ದುಡ್ಡು ಕೊಟ್ಬಿಟ್ಟು ಜಾಸ್ತಿನೇ ತಿನ್ನಬೇಕು. ಅದಕ್ಕೋಸ್ಕರ ಮನೇಲಿ ಈ ಥರ ಈಸಿಯಾಗಿ ನೋಡಿ, ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ದಪ್ಪ ಉಬ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನನಗೂ ಇಷ್ಟ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿದೆ. ಅದಕ್ಕೆ ನಾನು ಇಷ್ಟು ಒಂದೇ ಸರಿ ಹಾಕಿಬಿಟ್ಟೆ, ಆದರೆ ಜಾಸ್ತಿ ಹಾಕಬಾರ್ದು. ಒಂದು 4 ಹಾಕಬೇಕಿತ್ತು, ನಾನು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟೆ. ಇದರಲ್ಲಿ ಅದೊಂಥರ ಲೈಟ್ ಕಂಡಂಗೆ ಕಾಣ್ತಾಯಿತ್ತು ನನ್ನ ಕಣ್ಣಿಗೆ ಲಾಸ್ಟಲ್ಲಿ ನೋಡಿಬೇಕಾದ್ರೆ. ಮತ್ತು ಈ ಥರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕೈ ಬಿಡ್ದಂಗೆ. ಯಾಕಂದರೆ ಸ್ವಲ್ಪ ಟೈಮ್ ಬಿಟ್ಬಿಟ್ರು ಇದೇನಾಗುತ್ತೆ ಅಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ. ಆ ಥರ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ನೋಡಿ ಇಲ್ಲಿ ಯಾವ ಥರ ಇದನ್ನು ನಾನು ಫ್ರೈ ಮಾಡಿದ್ದೀನಿ ಅಂತೇಳಿ. ಒಂದು ನೋಡಿ ಒಂಥರ ನೀರು ಥರ ಕಾಣಿಸ್ತಾ ಇದ್ದಾವೆ, ಒಂದು ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತೇಳ್ಬಿಟ್ಟು. ಮತ್ತು ನಾನಿಲ್ಲಿ ಪಾನಿನ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಬಿರೋ ಅಂಥ ಮಸಾಲೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪಾನಿ ರೆಡಿಯಾಗಿದೆ. ಈ ಪಾನಿ ರೆಡಿಯಾದ ನಂತರ ನೋಡಿ, ಈ ಪೂರಿಗಳು ಏನಿದೆಯಲ್ಲ, ಈ ಪೂರಿಗಳನ್ನು ನೀಟಾಗಿ ಇದು ಮಾಡ್ಕೋಬೇಕು. ಅಂದರೆ ಇದರಲ್ಲಿ ಮಸಾಲೆ ತುಂಬಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಈ ಮಸಾಲೆನ ಇವಾಗ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಟ್ಲು ತಗೊಂಡಿದ್ದೀನಿ ನಾನಿಲ್ಲಿ. ಒಂದು ಬಟ್ಲು ತೊಗೊಂಡು ಇದಕ್ಕೆಲ್ಲನೂ ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಕಡಲೆಕಾಳು, ಬೆಂದಿರೋ ಅಂಥ ಕಡಲೆಕಾಳು, ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಮಸಾಲೆನ ಹಾಕ್ಕೋತಾ ಇದ್ದೀನಿ. ಈ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಮತ್ತು ಪೆಪ್ಪರ್ ಪೌಡ್ರು, ಈ ಚಾಟ್ ಮಸಾಲ, ಸ್ವಲ್ಪ ಲೈಟಾಗಿ ಉಪ್ಪು, ಅಷ್ಟನ್ನು ಸಹ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಅತಿಯಾಗಿ ಉಪ್ಪು ಹಾಕಿದ್ರೂ ಸಹ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದೊಂದಾಗಿ, ಯಾಕಂದರೆ ಇದು ನಾನು ಕೈಯಲ್ಲಿ ಕಲ್ಸೋಕೆ ಹೋಗಿಲ್ಲ, ಅದಕ್ಕೋಸ್ಕರ ಸ್ಪೂನಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗಾಗಿ ಆ ವಿಡಿಯೋ ಒಂದು ಮಿಸ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಏನಿಲ್ಲ, ಆರಾಮಾಗಿ ಸ್ಪೂನಲ್ಲಾಗಲಿ ಕೈಯಲ್ಲಾಗಲಿ ಕಲಿಸ್ಬೋದು. ಆದರೆ ಕೈಯಲ್ಲಿ ಕಲಿಸಿದ್ರೆ ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಹಾಗಾಗಿ ಸ್ಪೂನಲ್ಲಿ ನೀಟಾಗಿ ಕಲಿಸಿರೋದು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ಈಸಿಯಾಗಿ ಪಾನಿಪುರಿ ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ. ನೋಡಿ, ಪೂರಿಗಳನ್ನೆಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದರಲ್ಲಿ ನಾವು ರೆಡಿ ಮಾಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿಬಿಟ್ಟು ಎಲ್ಲ ಒಂದೇ ಸರಿ ಪಾನಿ ಜೊತೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟೇ. ಇದು ತುಂಬ ಈಸಿ ರೆಸಿಪಿ, ನೀವು ಮನೇಲಿ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ಇವಾಗ ರಜಾ ಇರುತ್ತೆ ಮಕ್ಕಳಿಗೆ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅದಕ್ಕೆ ಪ್ರತಿ ಸರಿ ವೀಡಿಯೋ ಹಾಕಿದಾಗಲೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದು. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ರೆಸಿಪಿಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್.